ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಕೆಸುವಿನ ಎಲೆಯಿಂದ ಪತ್ರೋಡೆ ಹೇಗೆ ಮಾಡೋದು ಅಂತ ನೋಡುವ. 5-6 ಕೆಸುವಿನ ಎಲೆಗಳನ್ನು ಒಟ್ಟಿಗೆ ಹಿಡಿದು ಈ ಥರ ಕಟ್ ಮಾಡ್ಬೋದು. ಆಮೇಲೆ ಪತ್ರೋಡೆ ಮಾಡಲಿಕ್ಕೆ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಕ್ಕಿ ಕೂಡ. ಸೊ ಅಕ್ಕಿಯನ್ನು 4 ಗಂಟೆ ಮುಂಚೆನೇ ನೀರಲ್ಲಿ ಇಡಬೇಕು. ಈ ಥರ 5-6 ಕುಮಟೆ ಮೆಣಸು ಬೇಕು. ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕ್ಬೋದು. ಆಮೇಲೆ ಇದಕ್ಕೆ ಕೆತ್ತೆ ಹುಳಿ ಅಂತ ಹೇಳ್ತಾರೆ, ಅದು ಬೇಕು. ಆಮೇಲೆ ಬಾಳೆ ಎಲೆನ ಈ ಥರ ಬಾಡಿಸಿದರೆ ಅದು ಬೇಗ ಹರಿಯೋದಿಲ್ಲ. ಬಾಡಿಸಿದ ಬಾಳೆ ಎಲೆಯನ್ನು ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡಬೇಕು. ಕುಮಟೆ ಮೆಣಸು ಮತ್ತು ಕೆತ್ತೆ ಹುಳಿ ಜೊತೆ ಒಂದು ಸ್ವಲ್ಪ ಅರಶಿನ ಮತ್ತು ಉಪ್ಪನ್ನು ಮಿಕ್ಸಿ ಜಾರಲ್ಲಿ ಹಾಕಬೇಕು. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಆಗುವಷ್ಟು ಅಕ್ಕಿಯನ್ನು ಹಾಕಿ ಗ್ರೈಂಡ್ ಮಾಡಬೇಕು. ಆಮೇಲೆ ಉಳಿದ ಅಕ್ಕಿಯನ್ನು ಇನ್ನೊಂದು ರೌಂಡಲ್ಲಿ ಮಾಡ್ಬೋದು. ಬೆಲ್ಲವನ್ನು ಈ ಥರ ಕೂಡ ಸೇರಿಸ್ಬೋದು ಅಥವಾ ಗ್ರೈಂಡ್ ಮಾಡುವಾಗಲೇ ಹಾಕ್ಬೋದು. ಇಡ್ಲಿ ಮಾಡುವ ಪಾತ್ರೆಯನ್ನೇ ಪತ್ರೋಡೆ ಮಾಡಲಿಕ್ಕೂ ಯೂಸ್ ಮಾಡ್ಬೋದು. ಪತ್ರೋಡೆ ರೆಡಿ ಆಯಿತು. ಇನ್ನೇನಿದ್ರು ತಿನ್ನೋದೆ. ನೀವು ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ, ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೆ ರೆಸಿಪಿನಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ, ಚೆಕ್ ಮಾಡ್ಬೋದು. ನಾನು ಈ ಥರ ಹೊಸ ಹೊಸ ರೆಸಿಪಿಗಳನ್ನು ಅಮ್ಮನಿಂದ ಕಲಿತು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾ ಇನ್ನೊಂದು ಸರಿ ಸಿಗೋಣ. ಬಾಯ್.